ಕಾರ್ತಿಕ್ ಮಹೇಶ್ ನಟನೆಯ ರಾಮರಸ ಸಿನಿಮಾದ ಡಬ್ಬಿಂಗ್ ನಡೀತಾ ಇದೆ. ಇದರ ಕರ್ತೃಗಳಾದಂಥ ನಮ್ಮ ಡೈರೆಕ್ಟರ್ ಆದಂಥ ಗಿರಿರಾಜ್ ಅವರು, ಜೊತೆಗೆ ಇದಕ್ಕೆ ಬಂಡವಾಳ ಹೂಡಿದಂಥ ನಮ್ಮ ಗುರುದೇಶ್ ಪಾಂಡೆ ಅವರು ಇಬ್ಬರು ಜೊತೆಗೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಎಸ್, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ದೊಡ್ಡ ಸಕ್ಸಸ್ ಸಿಗಲಿ. ಸೊ ಮೊದಲಿಗೆ ಸಿನಿಮಾದ ಕಂಟೆಂಟು ಮತ್ತು ಡಬ್ಬಿಂಗ್ ನೋಡ್ತಿರೋ ಅನಿಸ್ತು, ಇಂಡಸ್ಟ್ರಿಗೆ ಒಬ್ಬರು ಕ್ರಾಂತಿಕಾರಿಗಳನ್ನ ಕೊಟ್ಟಿದ್ದೀರಿ ಅಂತ ಅನಿಸ್ತಾ ಇದೆ ಲುಕ್ ಎಲ್ಲ ನೋಡಿದಾಗ. ಕಾರ್ತಿಕ್ಗೆ ನಿಜವಾಗ್ಲೂ ಇದೊಂದು ಹೊಸ ಥರದ್ದೊಂದು ಪಾತ್ರ. ಅವರು ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಮತ್ತು ಅದಕ್ಕಿಂತ ಮುಂಚೆ ಡೊಳ್ಳು ಆದಮೇಲೆ ಇದು ಡೆಫಿನೆಟಾಗಿ ಕಾರ್ತಿಕ್ಗೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತೂ ಇರುತ್ತೆ. ಒಂದು ಬೇರೆ ಥರದ್ದೊಂದು ಇನ್ನಿಂಗ್ಸು ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಿಜವಾದ ಪರಿಪೂರ್ಣ ನಟ, ಪರಿಪೂರ್ಣ ಎಲ್ಲದರಲ್ಲೂ ಒಳ್ಳೆ ಸ್ಕೋರ್ ಮಾಡುವಂಥ ಒಬ್ಬ ಪರಿಪೂರ್ಣ ನಟ ಅಂತರೂ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾನೆ ಅನ್ನೋ ಗ್ಯಾರಂಟಿ ನಾವು ರಾಮರಸ ಮೂಲಕ ಕೊಡ್ತಾ ಇದ್ದೀವಿ. ಸರ್ ನಿಖಿಲ್ ಸರ್, ಇನ್ನು ನಿಮ್ಮ ಸಿನಿಮಾಗಳು ನೋಡ್ಕೊಬರೋದಾದ್ರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಕಂಟೆಂಟು ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿದಾಗ ಇಲ್ಲಿ ತನಕ ಸಾಕಷ್ಟು ನಮ್ಮ ಅಂದರೆ ದೇಶಕ್ಕೋಸ್ಕರ ಹೋರಾಡಿದವ್ರು ಸಾಕಷ್ಟು ಕಥೆಗಳು ಹೇಳ್ಕೊ ಬಂದಿದ್ದೀರಿ, ಎಲ್ಲ ರೀತಿ ಸಾಮಾಜಿಕವಾಗಿ. ಸೊ ಈಗ ಚಿಗೋರನ್ ತಂದಿದ್ದೀರಿ, ಏನಿದು ವಿಚಾರ ಅಂತ? ಅದು ಚಿಗುರ ಅಂತ ನಿಮ್ಗೆ ಅನಿಸಿದ್ರೆ ಸಂತೋಷ. ಬಟ್ ಏನು ಅಂತ ಹೇಳಿದ್ರೆ ಹೊಸ ವಿಚಾರ ಮತ್ತು ಒಂದು ಹೊಸ ಹರಿವಿಂದ ಹುಮ್ಮಸ್ಸಿಂದ ತುಂಬಿರೋ ಒಬ್ಬ ಯುವಕ. ಅವನ ಹೊರ ರೂಪ ಆ ರೀತಿ ಕಾಣಿಸ್ತಿದೆ. ಆದರೆ ಅವನು ಬಂದಿರೋ ಅವನ ಹಿನ್ನೆಲೆ ಮತ್ತು ಅವನ ನೋವು ಮತ್ತು ಅವನ ಮುಂದೆ ಏನು ಆಗ್ತಾನೆ ಅನ್ನೋದರದ ಅನಾವರಣ ಬೇರೆದೇ ರೀತಿ ಇರುವಂಥದ್ದು. ಆದರೆ ಇಲ್ಲಿ ವಿಚಾರ ಅಂದರೆ ಈಗ ನಮ್ಗೇನಾಗತ್ತೆ ಅಂತ ಹೇಳಿದ್ರೆ ಪಡೆದಿರೋದನ್ನು ಉರು ಹೊಡ್ಕೊಂಡು ಹೇಳ್ತಾ ಇರ್ತೀವಿ. ಅಂದರೆ ಎಲ್ಲರೂ ಇದು ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಹೇಳಿದ್ರು, ಬಟ್ ಅದನ್ನು ಪ್ರಶ್ನೆ ಮಾಡಬೇಕಲ್ಲ, ಪ್ರಶ್ನಿಸೋದು ಏನು ಒಪ್ಕೊಳ್ಬೇಡಿ ಅಂತ. ಸೊ ಇಲ್ಲಿ ನಿಮ್ಮ ಡಬ್ಬಿಂಗಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗತ್ತೆ. ಅವ್ನು ಅದನ್ನೇ ಕೇಳ್ತಾನೆ, ಅದು ಹೆಂಗೆ ಅವ್ನು ಕೊಡೋ ಲಾಜಿಕ್ ಪ್ರಕಾರ ಹೌದಲ್ಲ ಅವ್ನು ಹೇಳ್ತಿರೋದು ಕರೆಕ್ಟೇ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಸೊ ಆ ರೀತಿಯ ಒಂದು ಬೇರೆ ಥರದ್ದೇ ಪಾತ್ರ, ವಿಚಿತ್ರವಾದ ಅದು ಸುಮಾರು ಡೈಮೆನ್ಷನ್ಸ್ ಇರುವಂಥದ್ದು. ಅಂದರೆ ಅದು ಅಲ್ಲಿಂದ ಬೇರೆದೊಂದು ಅಭಿನಯದಲ್ಲಿ ಹಲವಾರು ಮಜಲುಗಳನ್ನು ಕಾಡುವಂತಹ ಪಾತ್ರಗಳು. ಸೊ ಅದನ್ನು ನಿಭಾಯಿಸಲಿಕ್ಕೆ ತುಂಬ ಪಳಗಿರುವ ಒಬ್ಬ ಪಟ್ಟುಗಳನ್ನು ಹಿಡಿದಿರೋ ಒಬ್ಬ ನಟ ಆಗಿದ್ದಾರೆ ಕಾರ್ತಿಕ್ ಈ ಸಿನಿಮಾದ ಮೂಲಕ. ಸೊ ಅದು ಖುಷಿ ಇದೆ ನಮಗೆ, ಚೆನ್ನಾಗಿ ಅಂದ್ಕೊಂಡಿದ್ದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಸರ್, ಪ್ರಸ್ತುತ ಸಮಾಜಕ್ಕೆ ಚಿಗೋರದಂಥ ಮನ್ಸುಳ್ಳು ಅಂತ ಯುವಕರು ಬೇಕು ಅಂತ. ಅಲ್ಲ, ಇಲ್ಲ ಏನು ಗೊತ್ತಾ, ಯುವಕರು ಯಾವತ್ತೂ ರೆಬೆಲ್ ಆಗೇ ಇರ್ತಾರೆ. ಬಟ್ ಅದು ವಾರ್ ಇಸ್ ಯಂಗ್ ಮ್ಯಾನ್ ಡೈಯಿಂಗ್ ಆ್ಯಂಡ್ ಓಲ್ಡ್ ಮ್ಯಾನ್ ಡ್ರಿಂಕಿಂಗ್ ವೈನ್ ಅಂತ ಹೇಳ್ತೀವಲ್ಲ, ಆ ರೀತಿ ಅದು. ಸೊ ಯುವಕರು ಯಾವತ್ತೂ ಏನದು ರೆಬೆಲ್ ಆಗೇ ಇರ್ತಾರೆ, ಎಲ್ಲದು ಅಥಾರಿಟಿಯ ವಿರುದ್ಧವಾಗೇ ಇರುವಂಥದ್ದು. ಆದರೆ ಏನಾಗಿದೆ, ಕಳೆದ ಒಂದು 10-20 ವರ್ಷದಲ್ಲಿ ಈ ಸಂಪೂರ್ಣವಾದ ಬಂಡವಾಳಶಾಹಿಗಳ ಹಿಡಿತದಿಂದ ಸಿಕ್ಕೊಂಡು ಸ್ವತಂತ್ರವಾಗಿ ಯೋಚಿಸುವಂತಹ ಇದೇ ಆಗ್ತಾಯಿಲ್ಲ. ಮುಖ್ಯವಾಗಿ ನಿಮಗೆ ಗೊತ್ತಿರೋ ಹಂಗೆ ಚೈನಾದಂಥ ದೇಶಗಳು ನಮ್ಮ ದೇಶದಲ್ಲಿ ಟಿಕ್ ಟಾಕ್ ಇವುಗಳು ಮಾಡೋ ಮೂಲಕ ಎಲ್ಲರೂ ರೀಲಲ್ಲಿ ನೋಡ್ಕೊಂಡೇ ಕೂತ್ಬಿಟ್ಟಿರ್ತೀವಲ್ಲ. ನಮ್ದು ಇದರಲ್ಲಿ ಇನ್ನೊಂದು ಸೀನ್ ಬರುತ್ತೆ, ಅದು ನಾವು ಇನ್ನೂ ತಿಳಿಲ್ಲ. ಫಸ್ಟು ಅದರಿಂದ ಹೊರಗೆ ಬಂದ್ಕೊಂಡು ಅಂತಸತ್ವದಿಂದ, ಅದು ಏನದು ಉಪನಿಷತ್ದಿಂದ ಹಿಡಿದು ಕ್ವಾಂಟಮ್ ಥಿಯರಿ ತನಕದ ಎಲ್ಲ ಟ್ರೈನಿಂಗ್ನ ಹುಡುಗರಿಗೆ ಕೊಡುವಂತಹ ಒಂದು ಶಕ್ತಿಯುತವಾದ ಒಂದು ಪಾತ್ರ ಇದು. ಸೊ ಆ ರೀತಿದ್ದೆಲ್ಲ ತೊಗೊಂಡು ಬಂದಿದ್ದೀವಿ. ಸರ್, ನಿಮ್ಮ ಸಿನಿಮಾಗಳು ಅಷ್ಟೇ, ಒಂದು ಸ್ಟಾರ್ಟಿಂಗಲ್ಲಿ ಬಂದಂಥ ಸಿನಿಮಾಗಳು ಪಕ್ಕಾ ಮಾಸ್ ಕಮರ್ಷಿಯಲ್ ಕಂಟೆಂಟ್ ಬಂದರೆ, ಈಗ ಕತೆ ಜೊತೆಗೆ ಒಂದು ಒಳ್ಳೆ ಮೆಸೇಜ್ಗಳು ಇಟ್ಕೊಂಡು ಸಿನಿಮಾಗಳು ಮಾಡ್ತಾರೆ. ಪೆಂಟಗನ್ ಆಗಲಿ, ಒಂದೊಂದು ಸಿನಿಮಾಗಳಿಗೂ ಒಂದೊಂದು ಹಂತದಲ್ಲಿ ಬೇರೆ ಥರದ ಅಂದರೆ ದಿಕ್ಕನ್ನೇ ಬದಲಾಯಿಸ್ತೀರಿ ಕತೆಗಳ ಮೂಲಕ. ಸೊ ಈ ರಾಮರಸ ಒಪ್ಕೊಳ್ಳೋಕೆ ಕಾರಣ ಏನಾಗಿತ್ತು ಅಂತ? ರಾಮರಸದಲ್ಲಿ ಏನಂದರೆ ಒಂದು ಮೈಥಾಲಜಿ ಮಿತ್ ಹೇಳೋ ಪ್ರಯತ್ನ ಆಗಿದೆ. ಅಂದರೆ ಇವಾಗ ನೀವು ಕಾಣಿಸ್ತಾ ಇರೋದು ಒಂದು ಭಾಗ ಆದರೆ, ಇನ್ನೊಂದು ಭಾಗನೇ ತುಂಬ ದೊಡ್ಡದಾದಂಥ ಮತ್ತು ಬೇರೆಯೇ ವಿಷಯನ ಹೇಳೋ ಪ್ರಯತ್ನ ಈ ಸಿನಿಮಾದಲ್ಲಾಗಿದೆ, ರಾಮರಸದಲ್ಲಾಗಿದೆ. ಅಂದರೆ ರಾಮರಸ ಎಲ್ಲಿಂದ ಹುಟ್ಟಿತು, ಹೆಂಗೆ ಹುಟ್ಟಿತು, ಅದರದ್ದು ಪ್ರತಿಯೊಂದು ಇದೆ. ಒಂದು 800 ವರ್ಷದ ಕತೆ ಶುರು ಆಗುತ್ತೆ. 12ನೇ ಶತಮಾನದಿಂದ ಪ್ರೆಸೆಂಟ್ವರೆಗೂ ಕತೆ ಬರುತ್ತೆ. ಆ ಥರದ್ದು ಕತೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಶುರು ಮಾಡಬೇಕಾದ್ರೆ ಒಂದು 15 ಜನ ಹೊಸ ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಕಾರ್ತಿಕ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಥರದ್ದು ಶುರು ಆಗಿದ್ದು, ಹೋಗ್ತಾ 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 ಇವಾಗ ನನ್ನ ಪ್ರಕಾರ ಕನ್ನಡದಲ್ಲೇ ಒಂದು 4-5 ಜನ ಸ್ಟಾರ್ಗಳು ಸಿನಿಮಾದ ಒಳಗಡೆ ಬಂದಿದ್ದಾರೆ. ಬೇರೆ ಬೇರೆ ಸ್ಟೇಟಿಂದ ಹೀರೋಯಿನ್ಸ್ ಬಂದಿದ್ದಾರೆ, ನಾರ್ತಿಂದ ಹೀರೋಯಿನ್ಸ್ ಬಂದಿದ್ದಾರೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ರಾಮರಸ ಅಂದರೆ ಒಂದು ಬಜೆಟ್ ವಿಷಯದಲ್ಲೂ ಇರ್ಬೋದು, ಇನ್ನೊಂದು ಕಂಟೆಂಟ್ ವಿಷಯದಲ್ಲೂ ಇರ್ಬೋದು. ಮತ್ತು ಆ ಕಂಟೆಂಟನ್ನು ಜನಸಾಮಾನ್ಯರಿಗೆ ಮುಟ್ಟೋ ಪ್ರಯತ್ನ, ಅಂದರೆ ತುಂಬ ದೊಡ್ಡವರು ಆಮೇಲೆ ತುಂಬ ಜನಕ್ಕೆ ಗೊತ್ತಿರುವಂಥ ಫೇಸ್ಗಳ ಮೂಲಕ ಇದನ್ನು ಹೇಳೋ ಪ್ರಯತ್ನ ರಾಮರಸದಲ್ಲಾಗಿದೆ. ಇವಾಗ ಓನ್ಲಿ ನಾವು ಕಾರ್ತಿಕ್ ಮಹೇಶ್ ಅಂತ ನಾವು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀವಿ. ಕಾರ್ತಿಕ್ ಮಹೇಶ್ ಲೀಡ್, ಅವ್ರ ಜೊತೆಗೆ ಬೇರೆ 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 ಪಾತ್ರಗಳು, ತುಂಬ ಹೆಸರಾಂತ ಕಲಾವಿದರು, ಹೆಸರಾಂತ ನಟರು, ಸ್ಟಾರ್ಗಳು, ಆ ಥರದವರೆಲ್ಲರೂ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ನಾವು
ಒಂದೊಂದೇ ರಿವೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತುಂಬ ಅಂದರೆ ಕನ್ನಡಿಗರು ಗೆ ತುಂಬ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಥರದ್ದೊಂದು ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಈ ಸಿನಿಮಾ ಮೂಲಕ ಆ ಎಕ್ಸ್ಪೀರಿಯೆನ್ಸ್ ಡೆಫಿನೆಟಾಗಿ ಆಗುತ್ತೆ ಅನ್ನೋ ಪ್ರಯತ್ನದಲ್ಲಿದೆ. ಒಂದು ಜನಪದ ಕಾವ್ಯದಲ್ಲಿ ತಗೊಂಡು ಹೋದ್ರೆ ಅದೊಂದು ಕತೆ ಇಲ್ಲಿಂದ ಶುರುವಾಗಿ ಇನ್ನೊಂದೊಂದು ಲೋಕಕ್ಕೆ ಹೋಗಿ ಇನ್ನೊಂದೊಂದು ಲೋಕಕ್ಕೆ ಹೋಗಿ ಕೊನೆಗೆ ಹೆಂಗೆ ಇದಾಗುತ್ತಲ್ಲ, ಸೊ ಆ ಜನಪದ ಕಾವ್ಯದ ಒಂದು ಇದನ್ನು ಇಟ್ಕೊಂಡೇ ಮಾಡಿದ್ವಿ. ಸೊ ಅದು ಇಲ್ಲಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅದು ಇದಕ್ಕೆ ಹೋಗುತ್ತೆ, ಒಂದು 800 ವರ್ಷ ಹಿಂದಿನ 12ನೇ ಶತಮಾನಕ್ಕೆ ಹೋಗಿ ಆಮೇಲೆ ಅಲ್ಲಿ ನಡೆದಿರೋ ಘಟನೆಗಳು ಇವತ್ತು ಹೆಂಗೆ ಇನ್ಫ್ಲುಯೆನ್ಸ್ ಮಾಡಿ ಈ ಪಾತ್ರವನ್ನು ಯಾವ ರೀತಿ ಮುಂದೂಡಿಸುತ್ತೆ ಅಥವಾ ಅವ್ನು ತೆಗೆದುಕೊಳ್ಳೋ ನಿರ್ಧಾರವನ್ನು ಯಾವ ರೀತಿ ಇದು ಮಾಡುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದೇ ಇಡೀ ಸಿನಿಮಾದ ಕತೆ. ಸದ್ಯಕ್ಕೆ ಯಾವ ಹಂತದಲ್ಲಿದೆ ಅಂತ? ಒಂದು ಹಾಡು, ಅದರ ಹಿಂದೆ ಮುಂದಿನ ಸೀನ್ಸು ಒಂದು ಬ್ಯಾಲೆನ್ಸ್ ಇದೆ ನಮಗೆ ಶೂಟಿಂಗ್. ಅದು ಬಿಟ್ಟರೆ ಉಳಿದೆಲ್ಲ ಆಗಿದೆ. ಸೊ ಈಗ ಡಬ್ಬಿಂಗ್ ಮುಗಿಸ್ಕೊಂಡು ಟ್ರಿಮ್ ಮಾಡುವ ಇದರಲ್ಲಿ ಇದ್ದೀವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬ ಇದೆ. ಅಂದರೆ ನಮ್ಮ ಇದರಲ್ಲಿ CG ಗ್ರಾಫಿಕ್ಸ್ಗಳೆಲ್ಲ ತುಂಬ ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮಾಡಬೇಕು ನಾವು. ಯಾವಾಗ ರಿಲೀಸ್ ಪ್ಲಾನ್ ಇದೆ ಅಂತ? ಯಾಕಂದರೆ ಇಂಡಸ್ಟ್ರಿ ಒಂದು ಒಳ್ಳೆ ವೇಗದಲ್ಲಿದೆ ಈಗ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬರ್ತಾಯಿದೆ. ಈಗಷ್ಟೇ UI ಮತ್ತು ಮ್ಯಾಕ್ಸ್ ಕಂಟಿನ್ಯೂ ಹೋಗ್ತಾನೆ ಇದೆ ಗೆಲುವಿನ ಕಡೆಗೆ, ಮತ್ತು ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ. ಸೊ ಹತ್ತಿರದಲ್ಲೇ ಬರ್ತೀರಾ ಹೇಗೆ ಅಂತ? ಅಂದರೆ ಒಂದು ವಿಷಯ, ನಾನು ಪ್ರತಿ ಸತಿ ತುಂಬ ನಮ್ಮ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಪ್ರತಿ ಸತಿ ನನ್ನನ್ನು ಮೀಡಿಯಾದಲ್ಲಿ ಕೇಳ್ತಾನೆ ಇರ್ತಾರೆ, ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಪ್ರತಿ ಸತಿ ಹೇಳ್ತಾನೆ ಇದ್ದರು. ನಾನು ಪ್ರತಿ ಸತಿ ಒಂದೇ ಹೇಳ್ತಿದ್ದೆ, ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಕಾಯ್ತಾ ಇದ್ದಾರೆ, ನಾವು ಒಳ್ಳೆ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದು ಪ್ರತಿ ಸತಿ ನನ್ನ ವಾದ ಅದೇ ಆಗಿತ್ತು. ನಾವು ಕೊಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ, ಅವ್ರು ನೋಡೋದ್ರಲ್ಲಿ ಯಾವತ್ತೂ ಫೇಲ್ ಆಗಿಲ್ಲ ಕನ್ನಡ ಆಡಿಯನ್ಸು. ಯಾವಾಗೆಲ್ಲ ಒಳ್ಳೆ ಸಿನಿಮಾಗಳು ಬಂದಿದೆ ಅವಾಗೆಲ್ಲ ಕನ್ನಡ ಸಿನಿಮಾಗಳನ್ನ ನೋಡೋ ಆಡಿಯನ್ಸು ಡೆಫಿನೆಟ್ ಆಗಿದ್ದಾರೆ. ಅದು ನಾಳೆ ಇವತ್ತು ಮ್ಯಾಕ್ಸ್ ಬಂದಿದೆ ನೋಡ್ತಾ ಇದ್ದಾರೆ, ನಾಳೆ ಇನ್ಯಾವುದೋ ಸಿನಿಮಾ ಬರುತ್ತೆ ನೋಡೋಲ್ಲ ಅಂತ, ಅದು ಚೆನ್ನಾಗಿದೆ ಅದನ್ನು ನೋಡ್ತಾರೆ. ಇವಾಗ UIನೂ ನೋಡಿದ್ರು, ಅದಾದಮೇಲೆ ನಾವು ಮ್ಯಾಕ್ಸನ್ನು ನೋಡಿದ್ದೀವಿ. ಆ ಥರ ಈ ವರ್ಷ ಬಂದಿರುವಂಥ ಅಷ್ಟೂ ಜನ ಹೀರೋಸ್, ನಾನು ಹೇಳ್ತಾ ಚಿಕ್ಕಣ್ಣಿಂದ ಶುರುವಾಗಿದ್ದು ಸುದೀಪ್ ಸರ್ ಅವ್ರಿಗೂ ಬಂದು ತಲುಪಿದೆ. ಪ್ರತಿ ನಟರು ಮಾಡಿರುವಂಥ ಎಲ್ಲ ಸಿನಿಮಾಗಳು, ಆಲ್ಮೋಸ್ಟ್ ಸ್ಟಾರ್ಗಳು ಮಾಡಿರುವಂಥ ಅಷ್ಟೂ ಸಿನಿಮಾಗಳು 2024ರಲ್ಲಿ ಹಿಟ್ಟಾಗಿದೆ. ಅದರಿಂದ ಜನ ನೋಡೋಕ್ಕಂತರೂ ತಯಾರಿದ್ದಾರೆ. ನಾವು ಸರಿಯಾದಂಥ ಸಿನಿಮಾ ಮಾಡಿ ಜನಕ್ಕೆ ತೋರಿಸ್ಬೇಕು ಅನ್ನೋದು ಇದು. ನಮ್ಮದು ಸ್ವಲ್ಪ ಗ್ರಾಫಿಕ್ಸ್ ವರ್ಕ್ಸು ತುಂಬ ಇದೆ ಇದರಲ್ಲಿ. ಇವಾಗ ಜನವರಿ ಸಂಕ್ರಾಂತಿಯಿಂದ ನಾವು ಆನ್ ಬೋರ್ಡ್ ಸ್ಟಾರ್ಟ್ ಮಾಡ್ತೀವಿ. ಆನ್ ಬೋರ್ಡೇ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 4-5 ವಾರ ಆಗುತ್ತೆ ಅನ್ಸುತ್ತೆ, ಅಷ್ಟು ಜನರಿದ್ದಾರೆ ನಮ್ಮಲ್ಲಿ. 4-5 ವಾರ ಆನ್ ಬೋರ್ಡೇ ಕಲಾವಿದರೆ ಅಷ್ಟು ಜನ ಇದ್ದಾರೆ. ಅದಾದಮೇಲೆ ಜನವರಿಯಲ್ಲಿ ಫಸ್ಟ್ ಸಿಂಗಲ್ ಬಿಡ್ತೀವಿ. ಅದಾದಮೇಲೆ ಗ್ರಾಫಿಕ್ಸ್ ಎಲ್ಲ ನೋಡಿಕೊಂಡು ವಿಲ್ ಪ್ಲ್ಯಾನ್ ಟು ರಿಲೀಸ್ ಯಾವಾಗ ಮಾಡ್ತೀವಿ ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಇತ್ತೀಚಿನ ಗೆಲುವುಗಳು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸ್ಟಾರ್ ಸಿನಿಮಾಗಳು ಆಗಿಂದಾಗೆ ಬರಬೇಕು ಅನ್ನೋದಕ್ಕೊಂದು ಉದಾಹರಣೆ ಆಯ್ತಾ ಅಂತ ಅನ್ಸುತ್ತೆ, ಒಳ್ಳೆ ಕತೆ ಜೊತೆಗೆ ಒಳ್ಳೆ ಕಂಟೆಂಟ್ ಜೊತೆಗೆ. ಅದು ಡೆಫಿನೆಟಾಗಿ ಅಷ್ಟೇ. ನಾನು ನಮ್ಮ ಕಲಾವಿದರಿಗೆ ನಾನು ಯಾವಾಗಲೂ, ಅಂದರೆ ನಮ್ಮ ನಟರಿಗೆಲ್ಲರಿಗೂ ಹೇಳ್ತಾನೆ ಇರ್ತೀನಿ, ಪ್ರತಿ ವರ್ಷ ಒಬ್ಬ ಹೀರೋ ಒಂದು ಸಿನಿಮಾ ಮಾಡಿದ್ರು ಇವಾಗ 450-475 ಥಿಯೇಟ್ರ್ ಇದೆ, ಮಿನಿಮಮ್ ಅದು ಒಂದು 600-700 ಥಿಯೇಟ್ರ್ ಆಗುತ್ತೆ ಗ್ಯಾರಂಟಿ. ಬಿಕಾಸ್ ಏನಂತಂದರೆ ಸ್ಟಾರ್ಗಳನ್ನ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅಲ್ಲ, ಒಳ್ಳೆ ಸಿನಿಮಾಗಳಿಗೂ ಬರುತ್ತೆ, ಒಳ್ಳೆ ಸಿನಿಮಾಗಳಿಗೂ ಡೆಫಿನೆಟಾಗಿ ಬರ್ತಾರೆ. ಒಳ್ಳೆ ಸಿನಿಮಾಗಳು ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ವೀಕೆಂಡಲ್ಲಿ ಹೆಚ್ಚು ಜನ ನೋಡ್ತಾರೆ. ಸ್ಟಾರ್ಗಳು ಬಂದರೆ ಫಸ್ಟ್ 3-4 ಡೇಸು ಅವ್ರನ್ನ ನೋಡೋಕ್ಕೆ, ಅವ್ರನ್ನ ಇಷ್ಟಪಡುವಂಥ ದೊಡ್ಡ ಸಮೂಹನೇ ಥಿಯೇಟ್ರಿಗೆ ಬರುತ್ತೆ. ಅದರಿಂದ ನಮ್ಮಲ್ಲಿರೋ ಒಂದು 12-13 ಜನ ದೊಡ್ಡ ಸ್ಟಾರ್ಗಳಿದ್ದಾರೆ. ಅವರೆಲ್ಲ ತಿಂಗಳಿಗೆ ಒಂದೊಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು ತಿಂಗಳಿಗೆ ಒಂದು ಥಿಯೇಟ್ರು 4 ವಾರ ಗ್ಯಾರಂಟಿ ಬಿಡಪ್ಪ ಅನ್ನೋ ಥರ ಆಗುತ್ತೆ. ಅಟ್ಲೀಸ್ಟ್ ಇವಾಗ ಬಂದಿರೋ ಓಪನಿಂಗ್, ಅಂದರೆ ಈ ವರ್ಷ ನೀವು ತೊಗೊಂಡಿರುವಂಥ ಸಿನಿಮಾಗಳನ್ನ ನೀವು ತೊಗೊಂಡ್ರೆ, ಚಿಕ್ಕಣ್ಣ ಹೈಯೆಸ್ಟು ಕೊಟ್ಟ, ಅವ್ನ ಕೆರಿಯರಲ್ಲಿ ಅವ್ನ ಹೀರೋ ಆಗಿ ಬಂದಿರೋ ಫಸ್ಟ್ ಸಿನಿಮಾ ಹಿಟ್ಟು. ಅದಾದಮೇಲೆ ಭೀಮಾ ನನ್ನ ಪ್ರಕಾರ ದುನಿಯಾ ವಿಜಯ್ ಅವ್ರಿಗೆ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಇದು, ಅವ್ರ ಕೆರಿಯರ್ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್. ಮುಂಗಾರು ಮಳೆ ಆದಮೇಲೆ ನನ್ನ ಪ್ರಕಾರ ಗಣೇಶ್ ಅವ್ರಿಗೆ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ನು ಕೃಷ್ಣ ಪ್ರಣಯ ಸಖಿ. ಅದಾದಮೇಲೆ ಬಂದಿರುವಂಥ ಭಗೀರ ಇರ್ಬೋದು, ಮುರಳಿ ಅವ್ರ ಕೆರಿಯರಲ್ಲಿ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ನು. ಅದಾದಮೇಲೆ ಬಂದರೆ ಶಿವಣ್ಣವ್ರ ಸಿನಿಮಾ, ನನ್ನ ಪ್ರಕಾರ ಜೋಗಿ ಆದಮೇಲೆ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಇದೆ. ಅದಾದಮೇಲೆ ಬಂದರೆ ಉಪ್ಪಿ ಸರ್ದು ಅವಾಗ ಉಪೇಂದ್ರ ಎಲ್ಲ ಆದಮೇಲೆ ಇದು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ನು. ಸುದೀಪ್ ಅವರು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ನು. ಈ ವರ್ಷ ಇಷ್ಟೂ ನಟರದ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಆಗಿದೆ. ಥಿಯೇಟ್ರಿಗೆ ಜನ ಬರಲ್ಲ ಅಂತ ಹೆಂಗೆ ನಂಬೋದು? ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಇದು ಸತ್ಯ. ಇದು ಇಷ್ಟೂ ಜನರದ್ದು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಈ ವರ್ಷ ಆಗಿದೆ. ಅದ್ರ ಜೊತೆಗೆ ಶಾಕಾಹಾರಿ, ಬ್ಲಿಂಕ್, ಮರ್ಫಿ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಸಬ್ಜೆಕ್ಟ್ ಓರಿಯೆಂಟೆಡ್ ಎಲ್ಲ ಬಂದಿದ್ದಾವಲ್ಲ, ವಿಚ್ ಈಸ್ ವೆರಿ ಪಾಸಿಟಿವ್ ಚೇಂಜಸ್. ಆಮೇಲೆ ನಮ್ದು ಒಂದು ಕನ್ನಡದ ಸಿನಿಮಾ ಕಾನ್ಸಿಗೂ ಹೋಯ್ತಲ್ಲ, ಶಾರ್ಟ್ ಫಿಲ್ಮು, ಸನ್ಫ್ಲವರ್ಸ್ ನ್ಯೂ ಅರ್ಲಿಯರ್ ಅನ್ನುವಂಥದ್ದು ಆಗಿದೆ. ಐ ಥಿಂಕ್ ದಿಸ್ 2024 ವಾಸ್ ವೆರಿ ಬ್ರೈಟ್. 2025 ಅದು ಕಂಟಿನ್ಯೂ ಆಗಬೇಕಷ್ಟೇ.
ಈ ಥರದ ಒಂದು ಬೆಳವಣಿಗೆಗಳು as a ನಿರ್ದೇಶಕರಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ಅಂದ್ರೆ ಜನ ಥಿಯೇಟರ್ ಕಡೆ ಬರ್ತಾ ಇದ್ದಾರೆ, ಏನೋ ಒಂದು ಆರೋಪಗಳು ಇರ್ತೈತಲ್ಲ. ಇಲ್ಲ ಆ ಡೌಟೇ ನಮಗೆ ಯಾವತ್ತಿರಲಿ ಸರ್. ಇದು ಈಗಲ್ಲ ನಾನು 2001ರಿಂದ ಬಂದಾಗಲೂ ಇದೇ ಮಾತು, ಕನ್ನಡಿಗರು ಸಿನಿಮಾ ನೋಡಲ್ಲ, ಆವಾಗಿಂದ ನೋಡ್ತಾ ಇದ್ದೀವಿ, ಆವಾಗಿಂದ ಒಂದು ಜನ ಬರ್ತಿದ್ದಾರೆ. ನಮಗೆ ಕಾಂಪಿಟೇಷನ್ ಜಾಸ್ತಿ, ಅದಕ್ಕೆಲ್ಲ ಇದಿಲ್ಲ. ಸ್ವಲ್ಪ ಹೆಚ್ಚು ಸರ್ಕಸ್ ಮಾಡಬೇಕು, ಬಟ್ ಬರ್ತಾರೆ. ಸೊ ನಾವು ಸ್ವಲ್ಪ ಹೆಚ್ಚು ಏನೋ ಶ್ರಮ ಪಡಬೇಕಾಗುತ್ತೆ, ರೀಚ್ ಆಗೋದ್ರಲ್ಲಿ ಸೋಲ್ತಿರ್ತೀವಿ ಹೊರತು ಜನ ಒಂದ್ಸಲ ಬಂದರೆ ಎತ್ಕೋತಾರೆ. ಆನ್ ಬೋರ್ಡ್ಗೆ ಒಂದಷ್ಟು ಟೈಮ್ ಬೇಕು ಎಲ್ಲರದು ಡಿಸ್ಕ್ಲೋಸ್ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ನಿಮ್ಮ ಸಿನಿಮಾಗಳು ನೋಡ್ಕೋದ್ರೆ ಮೋಹನ್ ಲಾಲ್ ಕರ್ಸ ಆ್ಯಕ್ಟ್ ಮಾಡಿಸಿದ್ರೆ, ಸೊ ಈ ಸರಿ ಯಾರು ಬರ್ತಾರೆ ಅಂತ ಸರ್ಪ್ರೈಸ್. ಯಾಕಂದರೆ ಒಂದೊಂದು ನಾವು ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿದ್ವಿ, ನಾನು ಮಾರ್ಕೆಟಿಂಗಲ್ಲಿ ತುಂಬ ವೀಕ್, ನಿಮಗೆ ಗೊತ್ತು. ಸೊ ಸರ್ ಎಲ್ಲದಕ್ಕೂ ಒಂದು ಬಾಕ್ಸ್ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ. ಹಂತವಾಗಿ ಟಿಲ್ ರಿಲೀಸ್ ತನಕದ ಅವ್ರದ್ದು ಒಂದು ದೂರದರ್ಶನ ಇದೆ, ಒಂದು ಅಂದರೆ ಚಾನಲ್ ಅಲ್ಲ, ದೂರದರ್ಶನ ಇದೆ. ಅವರ ವಿಷನ್ ಇದಾಗೋದಾಗಿದೆ. ಸೊ ಈಗ ಸದ್ಯಕ್ಕೆ ನಮ್ದು ಈಗ ಇದೊಂದು ಸಣ್ಣ ಅನೌನ್ಸ್ಮೆಂಟು, ಆ್ಯಂಡ್ ಈ ತಿಂಗಳ ಕೊನೆಯಲ್ಲಿ ನಮ್ದು ಒಂದು ಸಾಂಗ್ ಬಿಡುಗಡೆ ಮಾಡಲಿಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಹೋಗ್ತಾ ಒಂದೊಂದೇ ರಿವೀಲ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಗುರು ಮತ್ತು ಗಿರಿ ಒಟ್ಟಿಗೆ ಸೇರಿದ್ದೀರಿ ಅಂದರೆ ಗೆಲುವು ಖಂಡಿತ ಇದ್ದೇ ಇರುತ್ತೆ. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಗುರುಪ್ರಸಾದ್ ಮತ್ತು ಗಿರಿರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.